ಯಾಕೋ ಬಂದೆ ನಮ್ಮ ಮನೆಗೆ ನೀನು? ನಮ್ಮ ಮನೆಗೆ ಅನ್ಬೇಡ, ನಿಮ್ಮ ತಂದೆ ಮನೆಗೆ ಅಂತ ಹೇಳು. ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಕೊಟ್ಟಿದ್ದಾರಲ್ಲ ನಿಮ್ಮಪ್ಪ ನಮ್ಮಮ್ಮಂಗೆ ಡಿವೋರ್ಸ್ನ, ಸದ್ಯ ಒಂದು ದೊಡ್ಡ ತಲೆನೋ ಮುಗೀತು. ಪದೇ ಪದೇ ನಮ್ಮ ಮನೆಗೆ ಬರಬೇಡ ನೀನು. ಪದೇ ಪದೇ ಬರ್ತಿರೋದು ನಾನಾ? ನಿಮ್ಮ ಮನೆಯವರು ಹೋಗಿ ಕೇಳಿ ನಿಮ್ಮಪ್ಪನಿಗೆ ಎಷ್ಟು ಸಲ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಐಟಿ ರಂಜಿತಿಗೆ ಕೇಳು, ಅವನೆಷ್ಟು ಸಲ ಬಂದಿದ್ದಾನೆ ಅಂತ. ಪದೇ ಪದೇ ಬರ್ತಿರೋದು ನಿಮ್ಮ ಮನೆಯವರು. ಸದ್ರ ನಿಮ್ಗಳಿಗೆ ಒಂಟಿ ಹೆಂಗ್ಸು ಮನೇಲಿರ್ತಾಳೆ, ಯಾವಾಗಂದ್ರೆ ಅವಾಗ ಹೋಗ್ಬೋದು ಅಂತ ನಿಮ್ಮಪ್ಪ. ಕಿರ್ಚಬೇಡ, ಹೋಗಿ ನಿಮ್ಮಪ್ಪನ ಕೇಳು, ಅಮ್ಮ ಒಂಟಿಯಾಗಿದ್ದಾಗ ಯಾಕೆ ಹೋಗ್ತೀರಾ ಅಂತ. ಹಾಕತ್ತಿದ್ರೆ ತಡಿ. ಇದೇ ಕೊನೆ. ನೀನು ಸಾರ್ತಿ ಮನೆಗೆ ಬರೋದಾಗ್ಲಿ ಡ್ಯಾಡಿಗೆ ಅವಮಾನ ಮಾಡೋದಾಗ್ಲಿ ಮಾಡಿದರೆ ನಾನು ಸಹಿಸ್ಕೊಳಲ್ಲ. ಪ್ಲೀಸ್. ಏನೋ ಪ್ಲೀಸು? ನಿಮ್ಮಪ್ಪ ಮಾಡಿದ್ನ ಹೇಳ್ತಾ ಇದ್ದೀನಿ. ದಿನ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ. ಬರೀ ಎದೆಗೆ ಓದಿಯೋದಲ್ಲ, ಹೀಗೆ ಹಾರಾಡ್ತಿದ್ರೆ ಲಾಕಪ್ಗೆ ಹಾಕ್ತೀನಿ. ಏಯ್, ನಮ್ಮ ತಾಯಿ ಬಗ್ಗೆ ನನಗೂ ತಾಯಿನೇ. ನಿನ್ಗೊಬ್ಬನಿಗೆ ಹಕ್ಕಿದೆ ಅನ್ನೋ ಥರ ಮಾತಾಡ್ಬೇಡ. ಇಲ್ಲ, ಅವರು ನನಗೆ ಮಾತ್ರ ತಾಯಿ. ಅದಕ್ಕೆ ನಾನು ಹೇಳಿದ ತಕ್ಷಣ ನನಗೋಸ್ಕರ ನಿಮ್ಗಳನ್ನ ಬಿಟ್ಬಿಟ್ಟು ಬಂದಿದ್ದು. ನಿಮ್ಮಪ್ಪನ ಡಿವೋರ್ಸ್ ಕೊಟ್ಮೇಲೆ ನಮ್ಮ ತಾಯಿ ನನಗೆ ಮಾತ್ರ ತಾಯಾಗಿ ಉಳಿಯುತ್ತಾರೆ, ನಿನಗಲ್ಲ. ಇದೇ ಸತ್ಯ. ಇನ್ನು ಮುಂದೆ ನಿನಗೆ ಅಮ್ಮ ಇಲ್ಲ, ಇನ್ಯಾವತ್ತೂ ಇಲ್ಲ, ತಿಳ್ಕೊ. ಅವರು ನನಗೆ ಮಾತ್ರ ತಾಯಿ. ಅದಕ್ಕೆ ನಾನು ಹೇಳಿದ ತಕ್ಷಣ ನನಗೋಸ್ಕರ ನಿಮ್ಗಳನ್ನ ಬಿಟ್ಬಿಟ್ಟು ಬಂದಿದ್ದು. ನಿಮ್ಮಪ್ಪನ ಡಿವೋರ್ಸ್ ಕೊಟ್ಮೇಲೆ ನಮ್ಮ ತಾಯಿ ನನಗೆ ಮಾತ್ರ ತಾಯಾಗಿ ಉಳಿಯುತ್ತಾರೆ, ನಿನಗಲ್ಲ.